ತುಂಬ ದಿವಸದಿಂದ ಒಂದು ಟ್ಯಾಂಕ್ ಬ್ಯಾಗ್ ತೊಗೊಬೇಕು ಅಂತ ತುಂಬ ಪ್ಲ್ಯಾನ್ ಮಾಡಿದೆ. ಬಟ್ ಯಾವ ಟ್ಯಾಂಕ್ ಬ್ಯಾಗು ನಂಗೆ ಸರಿ ಅನ್ನಿಸ್ಲಿಲ್ಲ. ಬಟ್ ದೆನ್ ಐ ಕೇಮ್ ಅಕ್ರಾಸ್ ರೈನಾಕ್ಸ್ ನ್ಯಾವಿಗೇಟರ್. ಬಂದಿದೆ ಅದು ಇವಾಗ ಕೆಳಗಡೆ ಇದೆ, ಹೋಗಿ ಎತ್ಕೊಂಬಂದು ನೋಡೋಣ ಹೇಗಿದೆ ಅಂತ. ತುಂಬ ಕಾದು 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 ಕೊನೆಗೂ ನಮ್ಮ ರೈನಾಕ್ಸ್ ಟ್ಯಾಂಕ್ ಬ್ಯಾಗ್ ಬಂದಿದೆ. ಎಸ್, ಹಿಯರ್ ಇಟ್ ಈಸ್. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ, ಬಿಕಾಸ್ ತುಂಬ ದಿವಸ ಆದಮೇಲೆ ನಾನೊಂದೊಂದು ಟ್ಯಾಂಕ್ ಬ್ಯಾಗ್ನ ಆರ್ಡ್ರ್ ಮಾಡಿ ತೊಗೊಂಡಿರೋದು. ಅದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ವಿಯೇಟರ್ ಅದೊಂದು ಫ್ಲೈ ಇತ್ತು. ಇಟ್ ವಾಸ್ ಗುಡ್ ಫಾರ್ ಮೆನಿ ಲಾಂಗ್ ಇಯರ್ಸ್. ಒಂದು 8 ವರ್ಷ ಯೂಸ್ ಮಾಡಿದೆ ಅದನ್ನು. ಬಟ್ ಆದಮೇಲೆ ಇವಾಗ it was a time for a change. So, Rhinox, let's go and see. ಚೆನ್ನಾಗಿ ಪ್ಯಾಕೇಜಿಂಗ್ ಅಂತೂ ಮಾಡಿದ್ದಾರೆ. ವಾವ್. ಬಟ್ ಒಳಗಡೆ ಹೇಗಿದೆಯೋ ಗೊತ್ತಿಲ್ಲ. ನೀವು ಹೊರಗಡೆ ತೊಗೊತೀನಿ ಅಂತಂದರೆ ಇಟ್ ಈಸ್ 4750, ಬಟ್ ಐ ಗಾಟ್ ಇಟ್ ಫಾರ್ 4450 ಪ್ಲಸ್ ಸಮ್ ಡಿಸ್ಕೌಂಟ್ಸ್. ಇದನ್ನು ಸೈಡ್ಗೆ ಇಡೋಣ. ಆ್ಯಂಡ್ ಲೆಟ್ಸ್ ಸಿ ದ ಟ್ಯಾಂಕ್ ಬ್ಯಾಗ್ ಇಟ್ ಸೆಲ್ಫ್. ಲುಕ್ಸ್ ರಿಯಲಿ ಗುಡ್. ಚೇಂಜ್ ಆಫ್ ಲೊಕೇಶನ್. ಸ್ವಲ್ಪ ಬೆಳಕಲ್ಲಿ ನೀಟಾಗಿ ನೋಡೋಣ ಇದು ಹೇಗಿದೆ ಅಂತ. ಇಟ್ ಈಸ್ ರಿಯಲಿ ಇಂಪ್ರೆಸಿವ್. ಸಮ್ಟೈಮ್ಸ್ ಐ ಫೀಲ್ ಲೈಕ್ ಸ್ವಲ್ಪ ದಿನ ತಡ್ಕೊಂಡ್ರೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳು ನಮ್ಮ ಕೈಗೆ ಬರೋದಂತೂ ಗ್ಯಾರಂಟಿ. ಒಳ್ಳೆ ಹ್ಯಾಂಡಲ್ ಇದೆ, ನೀಟಾಗಿ ಇಟ್ಕೊಳ್ಳೋ ಥರ. ಒಳ್ಳೆ ಸಿಸ್ಟಮ್ ಅಂತ ಏನೋ ಹಾಕಿದ್ದಾರೆ, ಮಾಲೆ ಸಿಸ್ಟಮ್. ಇಲ್ಲಿ ಏನಿದೆ ನೋಡೋಣ. Storm proof, Applen Mole panel, purpose built for adventure motorcycle, versatile for factors, hassle free mounting, YKK fittings. Oh, that is great. Cordura advanced fabrics. Oh, Cordura. Yeah, that is correct. Nortec retro reflective shell. Nice. ಇದು 15 ಲೀಟ್ರ್ ಟ್ಯಾಂಕು, ಅದ್ರ ಮೇಲೆ ಬರೆದಿರೋ ಥರನೇ. ಸರಿ, 15 ಲೀಟ್ರ್ ಟ್ಯಾಂಕ್ ಬ್ಯಾಗ್. ಆಮೇಲೆ ಇದೇನಪ್ಪ ವಿಶೇಷತೆ ಇದರಲ್ಲಿ ಅಂತಂದರೆ, ದಿಸ್ ಇಸ್ ವೆರಿ ಈಸಿ ಟು ಮೌಂಟ್ ಆ್ಯಂಡ್ ಅನ್ಮೌಂಟ್ ಫ್ರಮ್ ದ ಬೈಕ್. ಬೈಕಲ್ಲಿ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಯಾ, ದಿಸ್ ಇಸ್ 2 ಡಿಫ್ರೆಂಟ್ ಪಾರ್ಟ್. ಇದು ಬಂದ್ಬಿಟ್ಟು ನಿಮಗೆ ನೀಟಾಗಿ ಬೈಕ್ ಮೇಲೆ ಬರುತ್ತೆ. ಆಮೇಲೆ ಈ ಮೆಟೀರಿಯಲ್ ನೋಡಿ, ದಿಸ್ ಇಸ್ ಸಖತ್ತಾಗಿದೆ. ಇದು ರಬ್ಬರ್ ಮೆಟೀರಿಯಲ್ ಆಗಿರೋದ್ರಿಂದ ಇಟ್ ವಿಲ್ ಸ್ಟಿಕ್ಸ್ ಆನ್ ಟು ದ ಪರ್ಟಿಕ್ಯುಲರ್ ಟ್ಯಾಂಕ್. ನಿಮಗೆ ಟ್ಯಾಂಕ್ ಸ್ಕ್ರ್ಯಾಚಸ್ಸು ಆಗೋಲ್ಲ, ನೀಟಾಗಿರುತ್ತೆ. ಆ್ಯಂಡ್ ನಾವು ಫಸ್ಟ್ ಲೆಟ್ಸ್ ಲುಕ್ ಅಟ್ ದ ಬ್ಯಾಗ್ ಫಸ್ಟ್. ಕೆಳಗಡೆ ವೆಲ್ಕ್ರೋ ಇದೆ, ಬಕಲ್ಸ್ ಇದೆ. ಈ ಪಾರ್ಟ್ಗೆ ವೆಲ್ಕ್ರೋ ಇದೆ ಅಲ್ಲ, ಇದಕ್ಕೆ ಅಟ್ಯಾಚ್ ಆಗೋದಕ್ಕೆ, ಆಮೇಲೆ ಈ ಬಕಲ್ಗೆ ಅಟ್ಯಾಚ್ ಆಗೋದಕ್ಕೆ. ಸೊ ನೀವು ಪೆಟ್ರೋಲ್ ಬಂಕಲ್ಲಿ ಅಥವಾ ನಿಮ್ಗೆ ಅರ್ಜೆಂಟಾಗಿ ಏನೋ ಇದನ್ನು ತೆಗಿಬೇಕು ಅಂತಂದರೆ ಜಸ್ಟ್ ಈ 4 ಬಕಲ್ನ ಅನ್ಬಕಲ್ ಮಾಡಿ ಈ ವೆಲ್ಕ್ರೋಯಿಂದ ತೆಗೆದ್ರೆ ಸಾಕು, ಬಂದ್ಬಿಡುತ್ತೆ. ಇದ್ರ ಒಳಗಡೆ ಏನಿದೆ ನೋಡೋಣ ಇವಾಗ. ಓ, ಸೊ ದಿಸ್ ಇಸ್ ದಿ ರೈನ್ ಕವರ್. ಇದೊಳ್ಳೆ ರೈನ್ ಕವರ್ ಕೊಟ್ಟಿದ್ದಾರೆ ಇದಕ್ಕೆ, ಚೆನ್ನಾಗಿದೆ.
ಹಂಗನ್ಸುತ್ತೆ ಇದು. ಹಾಂ, ಸ್ಟ್ರ್ಯಾಪ್ ಆನ್, ನಿಮ್ಮ ಭುಜಕ್ಕೆ ಹಾಕ್ಕೊಳ್ಳೋದಕ್ಕೆ, ಬೆನ್ನಿಗೆ ಬ್ಯಾಕ್ ಪ್ಯಾಕ್ ಥರ ಹಾಕ್ಕೊಳ್ಳೋದಕ್ಕೋಸ್ಕರ ಕೊಟ್ಟಿರೋದು ಇದು. ಯು ಆಲ್ಸೋ ಗೆಟ್ ದಿಸ್ 15 ಲೀಟರ್, ಒಂಥರ ಡ್ರೈ ಬ್ಯಾಗೇ ಅನ್ಬೋದು. ಸೊ ನೀಟಾಗಿ ಇದು ಮಾಡ್ಕೊಂಡು ಇದರೊಳಗೆ ಎಲ್ಲ ಬಟ್ಟೆಗಳಾಗಲಿ ನಿಮ್ದೇನೇ ಆಗಲಿ ಅದನ್ನು ಹಾಕ್ಬಿಟ್ಟು ಇದನ್ನು ಹಿಂಗೆ 3 ಸತಿ ಹಿಂಗೆ ತಿರುಗಿಸಿ ಈ ಬಕ್ಕಲ್ನ ಹಿಂಗೆ ಹಾಕ್ಬಿಟ್ರೆ ದಿಸ್ ಇಸ್ ವಾಟರ್ ಪ್ರೂಫ್. ಇದು ಟ್ಯಾಂಕ್ ಬ್ಯಾಗ್ ಒಳಗಡೆ ಹಿಡಿಯುತ್ತೆ. ನ್ಯೂ ಎಡಿಷನಲ್ಲಿ ಇದೊಂದು ಹೊಸ್ದಾಗಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಮೊಬೈಲ್ ಹಾಕೋದಕ್ಕೆ ಅಂತಲೇ. ಇದ್ರೊಳಗಡೆ ನೀಟಾಗಿ ಹಿಂಗೆ ಮೊಬೈಲ್ ಹಾಕ್ಬಿಟ್ಟು ಇಟ್ಬಿಟ್ಟು ನೀವು ಟ್ಯಾಂಕ್ ಮೇಲ್ಗಡೆ ಹಿಂಗೆ ಫಿಕ್ಸ್ ಮಾಡ್ಬೋದು. ನಾನು ಅದನ್ನು ಆಮೇಲೆ ತೋರಿಸ್ತೀನಿ. ಬಟ್ ದಿಸ್ ಇಸ್ ಇಂಪ್ರೆಸಿವ್. ಮೆಟೀರಿಯಲ್ ಅಷ್ಟೇ ತುಂಬ ಚೆನ್ನಾಗಿದೆ. ಒಳಗಡೆ ಇದು ಬಂದ್ಬಿಟ್ಟು ಆ ಟ್ಯಾಂಕ್ ಕೆಳಗಡೆ ನಾವೇನು ನೋಡಿದ್ವಲ್ಲ, ಟ್ಯಾಂಕ್ ಮೇಲ್ಗಡೆ ಕೂರುತ್ತೆ ಅಂತ, ಆ ಥರ ರಬ್ಬರ್ ಮೆಟೀರಿಯಲ್ ಇಲ್ಲಿದೆ. ಸೊ ದಿಸ್ ಇಸ್ ಆಲ್ಸೋ ಗುಡ್. ನೀವು ಚಾರ್ಜ್ ಮಾಡಬೇಕು ಅಂತಂದ್ರೆ ಹಿಂಗೆ ಚಾರ್ಜಿಂಗ್ ಕೇಬಲ್ ಇಲ್ಲಿ ಒಳಗಡೆ ಹಾಕ್ಕೊಬೋದು. ಚೆನ್ನಾಗಿದೆ. ದಿಸ್ ಇಸ್ ದ ನ್ಯೂ ಥಿಂಗ್ ವಿಚ್ ದ ರೈನಾಕ್ಸ್ ಹ್ಯಾವ್ ಡನ್. ದ ಮೆಟೀರಿಯಲ್ ಈಸ್ ರಿಯಲಿ ಇಂಪ್ರೆಸಿವ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೆಟೀರಿಯಲ್, ಖುಷಿ ಆಗುತ್ತೆ ನೋಡೋದಕ್ಕೆ. ಆ್ಯಂಡ್ ದೆನ್ ಇಟ್ಸ್ ದ ಬ್ಯಾಗ್ ಇಟ್ ಸೆಲ್ಫ್. ಒಳಗಡೆ ತುಂಬ ಚೆನ್ನಾಗಿ ವಾಟರ್ ಪ್ರೂಫ್ ಥರ ಮೆಟೀರಿಯಲ್ ಕೊಟ್ಬಿಟ್ಟು ನಿಮಗೆ ಯಾವುದೇ ಥರ ಒಳಗಡೆ ಲೀಕ್ ಆಗೋದೇ ಇರೋ ಥರ ಮಾಡಿದ್ದಾರೆ. ಇನ್ನೊಂದು ಏನಪ್ಪ ಅಂದರೆ ಇದು ಶೇಪ್ ಹೋಲ್ಡ್ ಮಾಡುತ್ತೆ. ಇದ್ರ ಒಳಗಡೆ ನಿಮಗೆ ಒಂದು ಫೈಬರ್ ಲೈನರ್ ಥರ ಕೊಟ್ಟಿದ್ದಾರೆ ಇದ್ರ ಒಳಗಡೆ ಎಲ್ಲ. ಸೊ ಇದೇನಾಗುತ್ತೆ ಅಂತಂದ್ರೆ ಇಟ್ ವಿಲ್ ನಾಟ್ ಲೂಸ್ ಇಟ್ ಶೇಪ್, ಇಟ್ ವಿಲ್ ಬಿ ಇನ್ ಇಟ್ಸ್ ಓನ್ ಶೇಪ್. ಈ ಶೇಪ್ ಏನಿದೆ ಅಲ್ಲ, ಒಂಥರ ಅಗ್ರೆಸಿವ್ ಲುಕ್ಕಾಗಿ ಸಖತ್ತಾಗಿದೆ. ಸೊ ಆ ಶೇಪ್ ಹಾಗೇ ಇರುತ್ತೆ. ದಟ್ ವುಡ್ ನಾಟ್ ಗೋ. ದಟ್ ಇಸ್ ಗ್ರೇಟ್. ಅದಾದಮೇಲಿಂದ ನಿಮ್ಗೆ ಇಲ್ಲೊಂದು ಪೌಚ್ ಕೊಟ್ಟಿದ್ದಾರೆ. ಆಮೇಲೆ ಈ ಜಾಗಕ್ಕೆ ಬಂದರೆ ನಿಮ್ಮ ಯುಟಿಲಿಟೀಸ್ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಳ್ಳೋ ಥರ ಜಾಗ ಕೊಟ್ಟಿದ್ದಾರೆ. ಇಲ್ಲೊಂದಿದೆ ಸ್ಟ್ರ್ಯಾಪ್ ಆನ್ ಪೌಚು. ಇಲ್ಲಿ ಏನಾದ್ರು ಸ್ಕ್ರೂ ಡ್ರೈವರ್ ಹತ್ರ ಇಟ್ಕೊಳ್ಬೋದು. ಆಮೇಲಿಂದ ಇದು ಕೂಡ ಒಂದು ಪೌಚ್ ಥರನೇ, ತುಂಬ ಚೆನ್ನಾಗಿದೆ. ಅದನ್ನು ಸೈಡಲ್ಲಿ ಇಂಪ್ರೆಸಿವ್ ಅಲ್ಲ. ಇನ್ನೊಂದೇನಪ್ಪ ಅಂತಂದರೆ ಇದು 15 ಲೀಟ್ರು. ಇದನ್ನು ನೀವು ಎಕ್ಸ್ಟೆನ್ಷನ್ನು ಮಾಡ್ಕೊಬೋದು. ಹಿಂಗೆ ಮಾಡಿ ಜಿಪ್ ಓಪನ್ ಮಾಡಿ ಹಿಂಗೆ ಮಾಡಿದ್ರೆ ಎಕ್ಸ್ಟೆಂಡು ಆಗುತ್ತೆ. ನಿಮ್ಗೆ ಈಸಿಲಿ 2 to 3 ಡೇಸ್ ಟ್ರಿಪ್ಗೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಳ್ಬೋದು. ಮೆಟೀರಿಯಲ್ಸ್ ತುಂಬ ಚೆನ್ನಾಗಿದೆ, ಒಳ್ಳೆ ಗ್ರೇಡಿಂಗ್ಗಳಿದೆ. ರೈನಾಕ್ಸ್ ಬ್ರ್ಯಾಂಡ್ದು. ಬೈಕಲ್ಲಿ ಇನ್ಸ್ಟಾಲ್ ಮಾಡಿದ ದೊಡ್ಡ ವಿಷಯನೇ ಅಲ್ಲ, ತುಂಬ ಈಸಿ, ಆರಾಮಾಗಿ ಇನ್ಸ್ಟಾಲ್ ಮಾಡ್ಬೋದು. ನಾನು ನಿಮಗೆ ಒಂದೊಂದಾಗೆ ಸ್ಟೆಪ್ ತೋರಿಸ್ತೀನಿ, ನೋಡಿ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಫಸ್ಟ್ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ನನ್ನ ಗಾಡಿ ಡಾಮಿನೋರ್ ಆಗಿರೋದ್ರಿಂದ ನಾನು ಈ ಪಾರ್ಟ್ನ, ಈ ಬಕಲ್ನ ಇಲ್ಲಿ ಹಾಕ್ಕೊತೀನಿ. ಡೀರಿಂಗ್ ಕೊಟ್ಟಿದ್ದಾರೆ. ಸೊ ಒನ್ ಆಫ್ ದ ಬೆಸ್ಟ್ ಮೆಕ್ಯಾನಿಸಮ್. ಈ ಥರ ನೀವು ಎಷ್ಟು ಚಿಕ್ಕನಾರು ಮಾಡಿ, ಎಷ್ಟು ಉದ್ದನಾರು ಮಾಡ್ಕೊಳ್ಳಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಫಿಟ್ ಮಾಡಿಕೊಂಡು ದೆನ್ ಇದನ್ನು ನೀಟಾಗಿ ಮಡಚಿ ಒಳಗಡೆ ಎಲ್ಲರೂ ಇಟ್ಕೊಂಬಿಡಿ ಅಷ್ಟೇ. ಸೊ ಈ ಥರ ಇದು ಈ ಕಡೆ ಫಿಕ್ಸ್ ಆಗುತ್ತೆ. ಸೇಮ್ ಇದೇ ಥರನೇ ಆ ಕಡೆನೂ ಫಿಕ್ಸ್ ಆಗುತ್ತೆ. ಆ ಕಡೆ ಈ ಕಡೆ 2 ಕಡೆನೂ ಫಿಕ್ಸ್ ಆದಮೇಲೆ ಈ ಟ್ಯಾಂಕ್ ಮೇಲೆ ಕೊಡುತ್ತೆ ಅಂತ ಹೇಳಿದ್ನಲ್ಲ, ಇದನ್ನು ತೊಗೊಂಡು ಟ್ಯಾಂಕ್ ಮೇಲೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಇಟ್ಕೊಂಡು ಆ್ಯಂಡ್ ಯು ಜಸ್ಟ್ ಬಕಲ್ ದಟ್ ಅಪ್ ಅಷ್ಟೇ. ಅದೇ ಥರನೇ ಆ ಕಡೆನೂ ಮಾಡೋಣ. ಸೊ ಇಲ್ಲೂ ಬಕ್ಕಲ್ ಆಗಿದ್ದಾಯಿತು, ಇಲ್ಲೂ ಬಕ್ಕಲ್ ಆಗಿದ್ದಾಯಿತು. ನೆಕ್ಸ್ಟು ಈ ಪಾರ್ಟ್ನ ಇದಕ್ಕೆ ಸೆಕ್ಯೂರ್ ಮಾಡೋದಕ್ಕೆ ಕೆಳಗಡೆಯಿಂದ ಎಳ್ಕೊಬೇಕು, ಅದನ್ನು ತೋರಿಸ್ತೀನಿ. ಸೊ ಈ ಥರ ಒಂದು ಲೆಂತಿ ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ. ಈ ಸ್ಟ್ರ್ಯಾಪ್ನ ತೊಗೊಂಡು ನೀಟಾಗೆ
ಅದನ್ನು ಸೆಕ್ಯೂರ್ ಮಾಡ್ಕೊಬೇಕು. ಈ ಥರ ಸೆಕ್ಯೂರ್ ಮಾಡಾದ್ಮೇಲೆ ಈ ಡೀರಿಂಗ್ ಥರ ಕೊಟ್ಟಿದ್ದಾರೆ ನೋಡಿ, ಇದಕ್ಕೆ ಹಾಕೊಂಡ್ಬಿಟ್ರೆ ಈ ಸ್ಟ್ರಾಪ್ನ, ಇದನ್ನು ನೀವು ಎಷ್ಟು ಬೇಕೋ ಅಷ್ಟು ಲೆಂತ್ಗೆ ನೀಟಾಗಿ ಅದನ್ನು ಮಾಡ್ಕೊಂಡ್ಬಿಟ್ರೆ ದಿಸ್ ವಿಲ್ ಬಿ ಫಿಕ್ಸ್ಡ್. ಸೊ ಇವಾಗ ಇದನ್ನು ನೀವು ಎಷ್ಟು ಲೆಂತ್ಗೆ ಬೇಕಾದರೂ ಅದನ್ನು ಟೈಟ್ ಮಾಡ್ಕೊಬೋದು. ಸೊ ಈ ಥರ ಬೇಸಿಕ್ಕಾಗಿ ಈ ಥರ ಮಾಡ್ಕೊಂಡಾದ್ಮೇಲೆ ನೀಟಾಗಿ ನಿಮಗೆ ಯಾವ ಥರ ಬೇಕೋ ಆ ಥರ ಟೈಟ್ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಡೂ ದ್ಯಾಟ್. ಸೊ ಇವಾಗ ನೀವು ನೋಡ್ತಿರೋ ಹಾಗೆ ಇದು ನೀಟಾಗಿ ಇಲ್ಲಿ ಸ್ಟ್ರಾಪ್ ಆಗಿಬಿಟ್ಟಿದೆ, ಅಲ್ಲಾಡ್ಸೋಕ್ಕೆ ಬರ್ತಿಲ್ಲ, ನಿಮ್ಮ ಟ್ಯಾಂಕ್ಗೂ ಏನು ಪ್ರಾಬ್ಲಮ್ ಆಗಲ್ಲ. ಸೊ ವಾಟ್ ಎಲ್ಸ್ ಯು ನೀಡ್? ಸೊ ನೀಟಾಗಿ ಸ್ಟ್ರಾಪ್ ಮಾಡಿದ್ದಾಯಿತು. ನೌ ಲೆಟ್ಸ್ ಟ್ರೈ ಬಕ್ಲಿಂಗ್ ಇಟ್ ಅಪ್. ಸೊ ಇವಾಗ ನಮ್ಮ ಟ್ಯಾಂಕ್ ಬ್ಯಾಗ್ ಏನಿದೆ ಅಲ್ಲ, ಅದನ್ನು ಜಸ್ಟು ನೀಟಾಗಿ ನಿಮ್ಗೆ ಯಾವ ತಕ್ಕಂಗೆ ಅದನ್ನು ಹಿಂಗೆ ಫಿಕ್ಸ್ ಮಾಡಿಕೊಂಡು ಅಲ್ಲಾಡಲ್ಲ ಇನ್ಫ್ಯಾಕ್ಟ್, ಯಾಕೆಂದರೆ ವೆಲ್ಕ್ರೋ ಟಚ್ ಆಗಿಬಿಡುತ್ತೆ. ಈ ಬಕ್ಕಲಿಂದ ಹಿಂಗೆ ಈ ಕಡೆ ಆಗುತ್ತೆ. ಜಸ್ಟ್ ಟೈಟ್ ದೋಸ್ ಬಕಲ್ಸ್, ಯಾಕಂದರೆ ಎಲ್ಲದಕ್ಕೂ ಡೀರಿಂಗ್ ಕೊಟ್ಟಿದ್ದಾರೆ. ಜಸ್ಟ್ ಟೈಟ್ ಇಟ್ ಅಪ್. ಈ ಕಡೆ ಕೂಡ ನೀವು ಎಲ್ಲ ನೀಟಾಗಿ ಸ್ಟ್ರ್ಯಾಪ್ ಮಾಡಿಕೊಂಡು ಬಕಲ್ ಹಾಕಿ ಜಸ್ಟ್ ಪುಲ್ ಇಟ್. ಸೊ ದಿಸ್ ಈಸ್ ಸೆಕ್ಯೂರ್ಡ್. ಸೊ ಎಲ್ಲ ಟಕ್ಕಿನ್ ಆದಮೇಲೆ ಒಂದು ಸತಿ ಈಸ್ ದೇರ್ ಎನಿ ಕಾಂಟ್ಯಾಕ್ಟ್? ನನಗಿಲ್ಲಿ ಮೊಬೈಲ್ ಮೌಂಟ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಟಚ್ ಆಗ್ತಿದೆ, ಬಟ್ ಐ ಕ್ಯಾನ್ ಆಲ್ವೇಸ್ ಸಜೆಸ್ಟ್ ದ್ಯಾಟ್ ಇದೊಂಚೂರು ಮೇಲ್ ತೊಗೊಂಡ್ರೆ ಮುಗಿದೋಯ್ತು ನನಗೆ. ಆ್ಯಂಡ್ ಇಟ್ಸ್ ವೆರಿ ಈಸಿ. ಸೊ ಲೆಟ್ಸ್ ಡೂ ದ್ಯಾಟ್ ಆಲ್ಸೋ. ನೋಡಿ, ಡಸ್ ನಾಟ್ ಲುಕ್ ಆಕ್ವರ್ಡ್. ಸಿಂಪ್ಲಿ ಅಮೇಝಿಂಗ್. ಈ ಮೊಬೈಲ್ ಬ್ಯಾಗ್ ಏನು ಕೊಟ್ಟಿದ್ದಾರಲ್ಲ, ಮೊಬೈಲ್ನಲ್ಲಿ ಇಟ್ಕೊಂಡು ನಾವು ಇದಕ್ಕೆ ಸ್ಟ್ರ್ಯಾಪ್ ಆನ್ ಮಾಡ್ಬೋದು. ಅದು ಹೆಂಗೆ ಅಂತ ತೋರಿಸ್ತೀನಿ. ಸೊ ಇದನ್ನು ನೀಟಾಗಿ ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ಬಕಲ್ ಟೈಪ್ ಥರ ಕಾಣ್ತಾ ಇದೆ ಅಲ್ಲ ಇದು. ಸೊ ಇಟ್ ವಿಲ್ ಗೋ ಇನ್ಸೈಡ್ ದಿಸ್. ಸೊ ಒಂದು ಕಾರು ಹಾಕ್ಕೊಳ್ಳಿ, 2 ಕಾರು ಹಾಕ್ಕೊಳ್ಳಿ. ನಾನು ಜಸ್ಟ್ ಟೆಸ್ಟಿಂಗೋಸ್ಕರ ಒಂದಕ್ಕೆ ಹಾಕ್ಕೊತಾ ಇದ್ದೀನಿ. ಅಲ್ಲಿ ಒಳಗಡೆ ಬಟನ್ ಇರುತ್ತೆ. ಅಷ್ಟೇ, ಎಷ್ಟು ನೀಟಾಗಿ ಸ್ಟ್ರ್ಯಾಪ್ ಆಗಿಬಿಡುತ್ತೆ. ಏನು ಇದು ಕಿತ್ಕೊಂಬರಲ್ಲ. ದಿಸ್ ಇಸ್ ವೆರಿ ಫಿಕ್ಸ್ಡ್, ವೆರಿ ಸ್ಟರ್ಡಿ. ಇದರೊಳಗೆ ನೀವು ಮೊಬೈಲ್ ಇಟ್ಕೊಂಡ್ರೆ ವಾಟರ್ ಪ್ರೂಫು ಏನೂ ಆಗೋಲ್ಲ. ನಿಮ್ಗೆ ಇಲ್ಲೊಂದು ಕೇಬಲ್ ಹೋಗೋ ಥರನೂ ಜಾಗ ಕೊಟ್ಟಿದ್ದಾರೆ ಹಿಂಗೆ. ಸೊ ನೀವು ಮೊಬೈಲ್ ಇಟ್ಕೊಂಡು ಚಾರ್ಜು ಮಾಡ್ಬೋದು. ಇದನ್ನು ನೀವು ಉಲ್ಟಾನೂ ಹಾಕ್ಕೊಬೋದು, ನಿಮ್ಮ ಇಷ್ಟ, ನಿಮ್ಗೆ ಹೇಗೆ. ಇದನ್ನು ಸೈಡಲ್ಲಿ ಹಾಕ್ಕೊಬೋದು ಅನಿಸುತ್ತೆ. ಸೊ ನನಗಿದು ಇಷ್ಟ ಆಯಿತು. ಎಸ್, ಇದನ್ನು ನೀವು ಹಿಂಗೆ ಸೈಡಲ್ಲಿ ಕೂಡ ಹಿಂಗೆ ಹಾಕ್ಕೊಂಡು ಹಿಂಗೆ ಇಟ್ಕೊಬೋದು. ನಿಮ್ಗೆ ಏನಾದ್ರು ಈ ಥರ ನೋಡಬೇಕು ಅಂತಂದರೆ ಯುವರ್ ಕನ್ವೀನಿಯನ್ಸ್. ಸೊ ಕೂತ್ಕೊಂಡ್ಮೇಲಂತೂ ನಿಮಗೆ ಯಾವುದೇ ಥರ ಅಡಚಣೆಗಳು ಕಾಣಿಸಲ್ಲ. ನೀಟಾಗಿ ಇದು ಟಕ್ಕಿನಾಗಿದೆ. ಇದೆಲ್ಲೂ ಟಚ್ ಆಗದಿರೋ ಥರ ನಾವು ನೋಡ್ಕೊಂಡಿದ್ದೀನಿ. ಸೊ ಇಟ್ಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಇಟ್ಸ್ ವೆರಿ ಈಸಿ. ಇದನ್ನು ನೀಟಾಗಿ ನೀವು ಹಿಂಗೆ ಸ್ಟ್ರ್ಯಾಪ್ ಆನ್ ಮಾಡಿಕೊಂಡು ಎಷ್ಟು ಲಾಂಗ್ ಬೇಕಾದ್ರೂ ಹೋಗ್ಬೋದು. ಆಮೇಲೆ ಪೆಟ್ರೋಲ್ ಬಂಕಲ್ಲಿ ಏನಾರು ಹೋಗ್ಬೇಕಂತಂದರೆ ಜಸ್ಟ್ ಅನ್ಬಕಲ್ ದಿಸ್ ಟು ಫ್ಯೂಲ್ ಅಪ್. ದಟ್ಸ್ ದ ಬೆಸ್ಟ್ ಪಾರ್ಟ್ ಐ ಲೈಕ್ ಅಬೌಟ್ ದಿಸ್. ಏಕೆಂದರೆ ಹಳೇದ್ರದ್ದೆಲ್ಲ ಹೆಂಗಿತ್ತು ಅಂದರೆ ಯು ಹ್ಯಾವ್ ಟು ಅನ್ಬಕಲ್ ದ ಹೋಲ್ ಥಿಂಗ್. ಅದು ಪೂರ್ತಿ ತೆಗೆದು ಆಮೇಲೆ ತೆಗೆದು ಹಾಕಿ ಅದನ್ನ ಹಾಕ್ಬೇಕು. ಇವಾಗ ಏನಿಲ್ಲ, ಜಸ್ಟ್ ಇದನ್ನು ಹಾಕಿ ಗ್ಲೌಸ್ ಹಾಕ್ಕೊಂಡಿದ್ರೆ ಇದನ್ನೆಲ್ಲ ಮಾಡೋದಕ್ಕೆ ಭಾಳ ಈಸಿ. ಐ ಕಾಂಟ್ ಸೇ ಮೋರ್ ಅಬೌಟ್ ದಿಸ್. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಐ ವುಡ್ ರೆಕಮೆಂಡ್ ದಿಸ್ ಫಾರ್ ಶ್ಯೂರ್.
ಸೊ ನೋಡಿದ್ರಲ್ಲ, ನಂಗೆ ಇದು ತುಂಬ ಇಷ್ಟ ಆಗಿದೆ ಇವಾಗ. ಐ ಮೀನ್ ಐ ಆಮ್ ಗೋನ್ ಯೂಸ್ ದಿಸ್ ಫಾರ್ ಅ ಲಾಂಗ್ ಟೈಮ್. ತುಂಬ ವರ್ಷ ಯೂಸ್ ಮಾಡೋ ಥರ. ಇಟ್ಸ್ ನಾಟ್ ಲೈಕ್ ಒಂದ್ಸತಿ ತೊಗೊಂಡೆ ಆಮೇಲೆ ಮರ್ತುಬಿಟ್ಟೆ ಅಂತ ಅಲ್ಲ. ಇದನ್ನು ನೀವು ಶಾರ್ಟ್ ರೈಡಿಗೆ ಯೂಸ್ ಮಾಡ್ಬೋದು, ಲಾಂಗ್ ರೈಡ್ಸ್ಗೆ ಯೂಸ್ ಮಾಡ್ಬೋದು. ಇಫ್ ಯು ಗೋಯಿಂಗ್ ಫಾರ್ ಜಸ್ಟ್ 2-3 ಡೇಸ್, 2-3 ದಿನಕ್ಕೆ ಹೋಗ್ತೀನಿ ಅಂತಂದರೆ ಜಸ್ಟ್ ಎಲಾಂಗೇಟ್ ಮಾಡಿಬಿಟ್ಟು ಇದರ ಒಳಗಡೆ ಎಲ್ಲ ಬಟ್ಟೆ ಇಟ್ಕೊಂಡು ಆರಾಮಾಗಿ ಓಡಾಡ್ಬೋದು. ದಿಸ್ ಇಸ್ ದ ಬೆಸ್ಟ್ ಥಿಂಗ್. ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ದ ಈಸಿ ಪಾರ್ಟ್ ಅಬೌಟ್ ದಿಸ್ ಇಸ್ ಸ್ಟ್ರ್ಯಾಪ್ ಆನ್. ಜಸ್ಟ್ ನೀವೆಲ್ಲರೂ ಹೋಗ್ಬೇಕಂದ್ರೆ ಜಸ್ಟ್ ಇದನ್ನಷ್ಟೇ ತೆಗೆದು ಈ ಪಾರ್ಟ್ ಮತ್ತು ತೆಕ್ಕೊಂಡು ಅದೇ ಬ್ಯಾಗ್ ಥರ ಬಕ್ಕಲಾಗುತ್ತೆ, ಅದನ್ನು ಹಾಕ್ಕೊಂಡು ಹೋಗ್ಬಿಡ್ಬೋದು. ದಿಸ್ ಇಸ್ ದ ಬೆಸ್ಟ್ ಥಿಂಗ್. ವೆಲ್, ನನಗಂತೂ ತುಂಬ ಇಷ್ಟ ಆಯಿತು. ಈ ಥರ ಒಳ್ಳೆ ಒಂದು ಟ್ಯಾಂಕ್ ಬ್ಯಾಗ್ ನಾನು ನೋಡಿ ತುಂಬ ವರ್ಷಗಳೇ ಆಗೋಯಿತು ಅಂತ ಅಂದ್ಕೊಳ್ಳಿ. ವಿಯಾಟೆರದವ್ರದ್ದೊಂದು ಒಳ್ಳೆ ಫ್ಲೈ ಅಂತ ಇತ್ತು, ಅದು ನಂಗೆ ಭಾಳ ಇಷ್ಟ ಆಗಿತ್ತು. ಅದನ್ನು ತೊಗೊಂಡಿದ್ದೆ ಸುಮಾರು ಒಂದು 8-9 ವರ್ಷದಿಂದ. ಸೊ ಇವಾಗ ನ್ಯಾವಿಗೇಟರ್ ಇದನ್ನಂತೂ ನಾನು ಒಂದು 5-6 ಆರ್ ಎಷ್ಟು ವರ್ಷ ಬರುತ್ತೋ ಅಷ್ಟು ವರ್ಷ ಯೂಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಅದಕ್ಕೆ ಅಷ್ಟು ಚೆನ್ನಾಗಿದೆ. ಅಂಟಿಲ್ ಅನ್ಲೆಸ್ ಇಫ್ ದೇರ್ ಇಸ್ ಎನಿ ಅದರ್ ಡಿಫ್ರೆಂಟ್ ವೇರಿಯಂಟ್ ಕಮ್ಸ್ ಅಪ್. ಸೊ ಇದನ್ನೆಲ್ಲ ಹೇಳ್ತಾ ನನಗಂತೂ ಈ ಬೈಯಿಂದ ತುಂಬ ಖುಷಿಯಾಗಿದೆ. ಇದನ್ನು ತೊಗೊಂಡಿದ್ದಕ್ಕೆ ನನಗಂತೂ ಭಾಳ ಖುಷಿಯಾಗಿದೆ. ಸೊ ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬು, ಲೈಕು, ಕಮೆಂಟಿಂದಲೇ ನಮ್ಮಂಥದ್ದು ಚಿಕ್ಕ ಚಾನಲ್ ಬೆಳೆಯೋದಕ್ಕೆ ಸಾಧ್ಯ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.